ಹಲೋ ಹಾಯ್ ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು ಮಿರಾಯ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ. ಮಿರಾಯ್ ಒಂದು ಮೈಥಾಲಜಿಕಲ್ ಇನ್ಕ್ಲೂಡ್ ಆಗಿರುವಂತಹ ಮೂವಿ ಅಂತ ಹೇಳ್ಬಹುದು. ಒಂದು ಆಕ್ಷನ್, ಫ್ಯಾಂಟಸಿ, ಸೈನ್ಸ್ ಫಿಕ್ಷನ್ ಇರುವಂತಹ ಮೂವಿ ಒಂದು ಲೈನಲ್ಲಿ ಹೇಳೋದಾದ್ರೆ. ಸೊ ಡೈರೆಕ್ಟರ್ ಕಾರ್ತಿಕ್ ಗಟ್ಟಿಮನಿ ಅವರು, ಕಾಸ್ಟ್ ತೇಜಸ್ ಸರ್ಜಾ ಅವರು ಸೂಪರ್ ಆ್ಯಕ್ಟಿಂಗ್ ಅಲ್ಲಿದ್ದಾರೆ. ಸೂಪರ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ. ಅವರ ಎಲ್ಲ ಮೂಮೆಂಟ್ಸು ಇದರಲ್ಲಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬೋದು. ಆ್ಯಕ್ಟಿಂಗ್ ಮೇಲೆ ಅವರಿಗೆ ಗ್ರಿಪ್ಪೂ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಹನುಮಾನ್ ಫಿಲಮ್ಗಿನೂ ಈ ಫಿಲಮಲ್ಲಿ ತುಂಬ ಚೆನ್ನಾಗಿ ಅವ್ರದ್ದು ಆ್ಯಕ್ಷನ್ಸು, ಆ್ಯಕ್ಟಿಂಗು ಎಲ್ಲ ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೊಂದು ಶ್ರೇಯಾ ಶರಣ್ ಅವರು ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳೋಂಗಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಅವ್ರದ್ದು ಆ್ಯಕ್ಟಿಂಗು. ತುಂಬಾ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೀರೋಯಿನು ರಿತಿಕಾ ನಾಯಕ್ ಅವರ ಪಾತ್ರ ತುಂಬಾ ಡೀಸೆಂಟಾಗಿ ತುಂಬ ಚೆನ್ನಾಗಿ ಅವ್ರಿಗೆ ಕೊಟ್ಟಿರೋ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇನ್ನೊಂದು ವಿಲನ್ನು ಮಂಚು ಮನೋಜ್ ಅವರ ಆ್ಯಕ್ಟಿಂಗೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಈ ಮೂವಿಗೆ ಪ್ಲಸ್ ಪಾಯಿಂಟ್ ಅಂದರೆ VFX ಸೂಪರಾಗಿ ಬಂದಿದೆ. ನ್ಯಾಚುರಲ್ ಆಗಿ ತಗೊಂಡು ಹೋಗಿ VFXನ ತುಂಬ ಸಖತ್ತಾಗಿ ಇಂಟೆಲಿಜೆಂಟಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕಾಮಿಡಿನೂ ತುಂಬ ಚೆನ್ನಾಗಿದೆ. ನೀಟಾಗಿ ಹನುಮಾನ್ ಫಿಲಮಲ್ಲಿ ಹೇಗೆ ಆ ಕಡೆ ಈ ಕಡೆ ಒಂದು ರೈಟ್ ಲೆಫ್ಟ್ ಅಂತ ಕಾಮಿಡಿ ಇರ್ತಿತ್ತೋ ಹಾಗೆ ಇಲ್ಲೂ ಚೆನ್ನಾಗಿರೋ ಕಾಮಿಡಿನ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಕನ್ನಡಕ್ಕೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಆಚೆ ಈಚೆ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಚೆನ್ನಾಗಿದೆ ಕಾಮಿಡಿನ. ಡೈಲಾಗ್ ಹೇಳೋದಾದರೆ ಡೈಲಾಗ್ಗಳನ್ನು ತುಂಬ ಚೆನ್ನಾಗೇ ಬರ್ಕೊಂಡಿದ್ದಾರೆ. ಮ್ಯೂಸಿಕಲ್ಲಿ BGM ಮ್ಯೂಸಿಕ್ಕು, ಗೌರ ಹರಿಯ ಅವರ ಮ್ಯೂಸಿಕ್ ನಿಜವಾಗ್ಲೂ ಫಿಲಮಲ್ಲಿ ಒಂದು ಒಳ್ಳೆ ಸಾಥ್ ಕೊಟ್ಟಿದೆ. ಫಿಲಮ್ ಅಲ್ಲಲ್ಲಿ ಎಲ್ಲೋ ಒಂದು ಕಡೆ ಬೀಳ್ತಾ ಇದೆ, ಎಲ್ಲೋ ಒಂದು ಕಡೆ ಬೋರ್ ಆಗ್ತಿದೆ ಅಂದಾಗ ಮ್ಯೂಸಿಕ್ಗಳು ತುಂಬಾ ಕೈ ಹಿಡಿದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳೋದಾದರೆ ಸ್ಟೋರಿ ಬಗ್ಗೆ ಹೇಳೋದಾದರೆ, ಇದೊಂದು ಅಶೋಕನ ಕಾಲದಲ್ಲಿ 9 ಪುಸ್ತಕಗಳನ್ನು ಅವರು ಮನುಷ್ಯನ ದೇವರಾಗಿ ಕನ್ವರ್ಟ್ ಮಾಡುವಂತಹ ಪುಸ್ತಕಗಳನ್ನು ಎಲ್ಲೋ ಒಂದು ಕಡೆ ಮುಚ್ಚಿಟ್ಟಿರ್ತಾರೆ. ಅದನ್ನು ವಿಲನ್ ಕೈಗೆ ಸಿಗದೆ ಇರೋ ಹಾಗೆ ಹೀರೋ ಬಚಾಯಿಸೋದೇ ಒಂದು ಮೂವಿ. ಮತ್ತು ಇನ್ನೊಂದು ಥರ ಹೇಳೋದಾದರೆ, ಹೀರೋಗೆ ಒಂದಿಷ್ಟು ಸೂಪರ್ ಪವರ್ ಆಗಲೇ ಇರುತ್ತೆ. ಅದನ್ನು ಯಾರಿಗೋಸ್ಕರ ಇರುತ್ತೆ, ಯಾಕೆ ಅವನಿಗಿರುತ್ತೆ, ಅವ್ನು ಯಾರಿಗೋಸ್ಕರ ಬಚಾಯಿಸೋಕ್ಕೆ, ಯಾರಿಗೋಸ್ಕರ ಉಪಯೋಗಿಸ್ಬೇಕು ಅನ್ನೋದೇ ಒಂದು ಸ್ಟೋರಿ ಸುತ್ತಮುತ್ತ ಇರೋದು. ಫಸ್ಟ್ ಹಾಫಲ್ಲಿ ಅಲ್ಲಲ್ಲಿ ಸ್ಲೋ ಅನಿಸುತ್ತೆ. ಬಟ್ ಮ್ಯೂಸಿಕ್ಕು, ವಿಜುವಲ್ ಎಫೆಕ್ಟ್ಸು ಸೆಕೆಂಡ್ ಹಾಫಲ್ಲೂ ಸ್ವಲ್ಪ ಸ್ಲೋ, ಅಲ್ಲಿ ಇಲ್ಲಿ ಡ್ರ್ಯಾಗ್ ಆಗುತ್ತೆ ಅಂದಾಗೆಲ್ಲ ನಮಗೆ ಏನು ಅನಿಸುತ್ತೆ ಅಂದರೆ, ಅದೇ ನೆಗೆಟಿವ್ ಪಾಯಿಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅಲ್ಲೆಲ್ಲ ಏನಾಗುತ್ತೆ ಅಂದರೆ, ಕೈ ಹಿಡಿದಿರೋದು ಆ್ಯಕ್ಷನ್ ಸೀಕ್ವೆನ್ಸಸ್ಸು ಮತ್ತು VFXು, ವಿಜುವಲ್ ಎಫೆಕ್ಟ್ಸು, ಸಿನಿಮಾಟೋಗ್ರಫಿ ಎಲ್ಲ ಮೂವಿಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿದೆ. ಮತ್ತು ಕ್ಯಾರೆಕ್ಟರ್ಸು, ಅವರ ಇನ್ವಾಲ್ವ್ಮೆಂಟ್ ಮಾತ್ರ ಮೂವಿಯಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ. ಎಲ್ಲರೂ ಒಳ್ಳೆಯ ಒಂದು ವಿಜುವಲ್ ಎಫೆಕ್ಟ್ಸು, ಸಿನಿಮಾಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಮೂವಿಯಲ್ಲಿ ಅಲ್ಪ ಸ್ವಲ್ಪ ಸ್ಟೋರಿ ಲ್ಯಾಗ್ ಅನಿಸಿದ್ರು ನಮಗೇನನ್ಸುತ್ತೆ, ಇದೆಲ್ಲ ಕವರ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಮೂವಿ ತುಂಬ ಚೆನ್ನಾಗೇ ಅನ್ನಿಸ್ತಾ ಇದೆ. ಇದೆಲ್ಲನೂ ಒಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನೊಂದು ಮತ್ತೆ ವಿಲನ್ ಪಾತ್ರಕ್ಕೆ ಇನ್ನೊಂದು ಸ್ವಲ್ಪ ಒತ್ತು ಕೊಡ್ಬೋದಿತ್ತು. ಅವ್ರಿಗೆ ಆ್ಯಕ್ಷನ್ ಸೀಕ್ವೆನ್ಸ್ ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು. ಬಟ್ ವಿಲನ್ಗಿನ ಮುಂಚೆ ಒಂದು ಬರುವಂತಹ ಆ್ಯಕ್ಷನ್ ಸೀನ್ಗಳು, ಲೇಡಿ ಆ್ಯಕ್ಷನ್ ಸೀನ್ಗಳೆಲ್ಲ ಅಂತೂ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಒಟ್ಟಾರೆ ಹೇಳೋದಾದರೆ ಮೂವಿ ತುಂಬ ಚೆನ್ನಾಗಿದೆ. ಒನ್ ಟೈಮ್ ಗುಡ್ ವಾಚ್ ಮೂವಿ ಅಂತ ಹೇಳ್ಬೋದು. ಎಲ್ಲರೂ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ನೋಡ್ಬೋದು. ಸೊ ಇದು ನನ್ನ ರಿವ್ಯೂ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಧನ್ಯವಾದಗಳು.